ಈ ವರ್ಷದ ವರಮಹಾಲಕ್ಷ್ಮಿ ವ್ರತ ಯಾವತ್ತು ಅಂತ ಕೇಳ್ತಾ ಇದ್ದೀರಾ? ಆಗಸ್ಟ್ 8ನೇ ತಾರೀಕು. ಒಂದು ವೇಳೆ ಕಳೆದ ವಾರ ಮಾಡಿಬಿಟ್ಟಿದ್ರೆ ಬೇಜಾರು ಮಾಡ್ಕೋಬೇಡಿ. ಸಾಮಾನ್ಯವಾಗಿ ನಿಮ್ಮ ಸಂಪ್ರದಾಯವನ್ನು ನೀವು ಫಾಲೋ ಮಾಡಿ. ವರಮಹಾಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ಕೇವಲ ಲಕ್ಷ್ಮಿಯ ಆರಾಧನೆ ಮಾಡಿದ್ರೆ ಅದು ಪರಿಪೂರ್ಣ ಆಗಲಾರದು. ಯಾವತ್ತೂ ಅಷ್ಟೇ ಲಕ್ಷ್ಮೀ ನಾರಾಯಣ ಇಬ್ಬರನ್ನು ಸೇರಿ ಉಪಾಸನೆ ಮಾಡಬೇಕು. ವ್ರತಕ್ಕೂ ಹಬ್ಬಕ್ಕೂ ವ್ಯತ್ಯಾಸ ಇದೆ. ವ್ರತದಲ್ಲಿ ಅನುಷ್ಠಾನಕ್ಕೆ, ಉಪವಾಸಕ್ಕೆ ಮತ್ತು ಸರಳತೆಗೆ, ಜಾಗರಣೆಗೆ, ಮೌನಕ್ಕೆ, ಜಪಕ್ಕೆ, ತಪಕ್ಕೆ ಪ್ರಾಮುಖ್ಯತೆ, ಇಂದ್ರಿಯ ನಿಗ್ರಹಕ್ಕೆ ಪ್ರಾಮುಖ್ಯತೆ, ಆಡಂಬರಕ್ಕಲ್ಲ. ಕನಿಷ್ಠ ಪಕ್ಷ ದಯವಿಟ್ಟು ಸಾಲ ಮಾಡಿ ವ್ರತಗಳನ್ನು ಮಾಡಬೇಡಿ. ಅದು ಲೌಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡೂ ರೀತಿ ಕೂಡ ಏಳಿಗೆಯನ್ನು ತರಲಾರದು. ಭಗವಂತನಿಗೆ ನೀವು ಕೊಡಬೇಕಾಗಿದ್ದೇನು? ಶ್ರದ್ಧೆ, ಭಕ್ತಿ, ಸಮರ್ಪಣೆ ಅಷ್ಟೇ. ಒಂದು ವೇಳೆ ಅನುಕೂಲ ಇದ್ದರೆ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಮಾಡಿ. ಹೆಚ್ಚಿನ ಮಾಹಿತಿಯನ್ನು ಯೂಟ್ಯೂಬಲ್ಲಿ ಹಂಚ್ಕೊಳ್ತೀನಿ, ಅಲ್ಲಿ ಹೋಗಿ ನೋಡಿ. ಒಳ್ಳೆಯದಾಗಲಿ.